ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಎಪಿಸೋಡ್ನಲ್ಲಿ ಈ ಜೈಲಿಗೆ ಹೋಗ್ಬಿಟ್ಟಿರ್ತಾರೆ ಕೆಲವರು. ಜೈಲಿಗೆ ಹೋಗ್ಬಿಟ್ಟು ಅವ್ರು ಬಿಡುಗಡೆ ಆಗೋದಿಲ್ಲ. ಕೆಲವರು ಬಿಡುಗಡೆ ಆಗತ್ತೆ, ಆದರೆ ಪೊಲೀಸ್ ಸ್ಟೇಷನ್ಗೆ ಕಂಟಿನ್ಯೂಸ್ ಆಗಿ ಅಲಿತಾ ಇರಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಪಿಸೋಡನ್ನು ಇವತ್ತು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊನ್ನೆ ನನಗೆ ಮರ್ಮ ಕ್ಲಾಸ್ಗೆ ಯಾರೊಬ್ಬರು ಬಂದಿದ್ದರು. ಪಾಪ ಅವ್ರ ಕ್ಲಾಸಲ್ಲಿ ಅಟೆಂಡ್ ಮಾಡಿ 3 days ಅಟೆಂಡ್ ಮಾಡಿದ್ಮೇಲೆ ಅವ್ರ ಮನೆಗೆ ಹೋಗಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಮ್ಮ ಯಜಮಾನರು ಜೈಲಲ್ಲಿದ್ದಾರೆ, ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ, ಬಿಡುಗಡೆ ಆಗ್ತಿಲ್ಲ, ತುಂಬ ಕಷ್ಟ ಆಗಿದೆ, ಇದಕ್ಕೇನಾದ್ರು ಒಂದು ಪರಿಹಾರ ತಿಳಿಸಿ ಅಂತ ಹೇಳಿದ್ರು. ನಾನು ಕೇಳಿದೆ, ಏನು ತಪ್ಪು ಮಾಡೋದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ. ಅವರು ಪಕ್ಕದ ಮೇಲೆ ಯಾವುದೋ ಒಂದು ಗಲಾಟೆ ಆಯ್ತಂತೆ. ಗಲಾಟೆ ಆದಾಗ ನಮ್ಮ ಯಜಮಾನರು ಏನೋ ಹೋಗಿ ಬುದ್ಧಿವಾದ ಹೇಳೋಕ್ಕೆ ಅಂತ ಹೋದರು. ಅಷ್ಟು ಹೇಳೋದಕ್ಕೆ ಸರಿ ನಮ್ಮ ಯಜಮಾನರು ಕೂಡ ಒಡೆಗೆ ಬಂದರು ನನಗೆ ಅಂತೇಳಿ, ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂಥೇಳಿ ನಮ್ಮ ಯಜಮಾನ ಮೇಲೆ ಕೇಸ್ ಬುಕ್ ಮಾಡಿಬಿಟ್ಟಿದ್ದಾನೆ. ಪಕ್ಕದ ಮೇಲೆ ಗಲಾಟೆ ನಡೀತಿತ್ತಂತೆ. ಯಾಕಪ್ಪ ಗಲಾಟೆ ಮಾಡ್ತೀರಾ, ಹಂಗೆಲ್ಲ ಮಾಡಬೇಡಿ ಅಂತ ಇವ್ರ ಯಜಮಾನರು ಹೋಗಿ ಏನೋ ಹೇಳಿದ್ರಂತೆ. ನೀನು ಯಾಕೆ ಕೇಳೋಕ್ಕೆ ನಮ್ಮನೆ ಗಲಾಟೆ ವಿಷಯದಲ್ಲಿ ಹಾಗೆ ಅಂತೇಳಿ ಈತನು ನಮಗೆ ಒಡೆಗೆ ಬಂದಿದ್ದ ಅಂಥೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಅವರು ಬುದ್ಧಿವಾದ ಹೇಳೋಕ್ಕೆ ಹೋಗಿದ್ದಷ್ಟೇ. ಅವ್ರಿಗೊಂದು ವಯಸ್ಸು ಒಂದು 60-65 ವರ್ಷ ಆಗಿದೆ. ಆ 65 ವರ್ಷದ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡಿದರೆ ನಮಗೆ ಕೊಲೆ ಮಾಡೋಕ್ಕೆ ಬಂದಿದ್ದ ಅಂಥೇಳಿ. ಅಣ್ಣ ತಮ್ಮಂದಿರು ಗಲಾಟೆ ಮಾಡ್ತಾಯಿದ್ರು. ಗಲಾಟೆ ಮಾಡುವಾಗ ಬುದ್ಧಿ ಹೇಳೋಕ್ಕೆ ಹೋಗಿದ್ದಾರೆ. ಯಾಕಪ್ಪ ಅಣ್ಣ ತಮ್ಮಂದಿರು ಗಲಾಟೆ ಮಾಡ್ತೀರಾ, ಸುಮ್ಮನೆ ಏನೋ ಒಂದು ನೀನು ಕುತ್ಕೊಂಡು ಮಾತಾಡಿ, ಈಕೆ ಹೊಡೆದು ಗಲಾಟೆ ಎಲ್ಲ ಮಾಡಬಾರ್ದು ಅಂತ ಪಾಪ ಪಕ್ಕದ ಮನೆಯವನು ಹೋಗಿ ಬುದ್ಧಿ ಹೇಳೋದಕ್ಕೆ, ಆ ಬುದ್ಧಿ ಹೇಳೋವಂಥ ವ್ಯಕ್ತಿ 65 ವರ್ಷದ ಮೇಲೆ ನಮಗೆ ಕೊಲೆ ಮಾಡೋಕ್ಕೆ ಬಂದಿದ್ದ ಅಂಥೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಅವರೀಗ ಜೈಲಿಗೆ ಹೋಗಿದ್ದಾರೆ. ಯಾಕೆ ಜೈಲಿಗೆ ಹೋದು ಅಂದರೆ ಅಣ್ಣ ತಮ್ಮಂದಿರು ಹೊಡೆದಾಡ್ತಿದ್ರು. ಯಾವುದೋ ಆಸ್ತಿ ವಿಷಯಕ್ಕೋ ಏನೋ ಗಲಾಟೆ ಆಯ್ತಂತೆ. ಅಣ್ಣ ತಮ್ಮನಿಗೆ ಹೊಡೆದ, ತಮ್ಮ ಅಣ್ಣಂಗೆ ಹೊಡೆದಿದ್ದಾನೆ. ಅದನ್ನು ಬಿಡ್ಸೋಕ್ಕೆ ಅಂತ ಹೋದಾಗ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ತಮ್ಮ ಈಗ ಅಡ್ಮಿಟ್ ಆಗಿದ್ದಾನೆ, ಏಟು ತಿಂದ. ಅಣ್ಣನೇ ಹೊಡೆದ್ನೋ ಯಾರು ಹೊಡೆದ್ರೋ ಗೊತ್ತಿಲ್ಲ, ಅಡ್ಮಿಟ್ ಆಗಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಇವನ ಹೆಸರು ಸೇರಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ, ಪಕ್ಕದ ಮನೆಯವ್ರ ಹೆಸರು ಸೇರಿಸಿ ಕೊಟ್ಟಿದ್ದಾರಂತೆ. ಈಗ ಅವರಪ್ಪ ಜೈಲಲ್ಲಿದ್ದಾರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ. ಇನ್ನೊಂದು, ನನ್ನ ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಇನ್ನೊಬ್ಬರು ಯಾರೋ ಒಬ್ಬರು ಪತ್ರ ಬರೆದಿದ್ದಾರೆ. ನನ್ನ ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ನನ್ನ ಗಂಡ ಏನೂ ಮಾಡಿಲ್ಲ, ಆದರೆ ಅವ್ರ ಡಿಪಾರ್ಟ್ಮೆಂಟಲ್ಲಿ 5 ಜನ ಅರೆಸ್ಟ್ ಮಾಡಿದಾರಂತೆ. ಯಾವುದೋ ಲಂಚ ವಿಚಾರನೋ ಯಾವುದೋ ಫೈಲ್ ಮಿಸ್ ಆಯ್ತು, ಏನೋ ಒಂದರಲ್ಲಿ ಗಂಡನ್ನು ತಗೊಂಡೋಗಿ ಜೈಲಿಗೆ ಹಾಕಿದಾರಂತೆ. ಹೀಗೆ ತಪ್ಪೇ ಮಾಡಿಲ್ಲ ಜೈಲಿಗೆ ಹೋಗೋ ಯೋಗ ಇರ್ತದೆ ಕೆಲವ್ರಿಗೆ, ಕೊಲೆನೇ ಮಾಡಿಲ್ಲ ಜೈಲಿಗೆ ಹೋಗೋ ಯೋಗ ಬರುತ್ತೆ. ಮೋಸ ಮಾಡಿಲ್ಲ, ಕದ್ದಿಲ್ಲ, ಲಂಚ ತಗೊಂಡಿಲ್ಲ, ಏನೂ ಮಾಡಿಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಅವರು ಈಗ ಜೈಲಲ್ಲಿ ಇದ್ದಾರೆ. ಈ ಥರದೊಂದು ಕೇಸ್. ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವಳೇನು ಮಾಡಿದ್ದಾಳೆ, ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ ಎಲ್ಲರೂ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾರೆ, ಊಟ ಕೊಡಲ್ಲ, ಹೊಡಿತಾರೆ, ಬಡಿತಾರೆ, ವರದಕ್ಷಿಣೆ ತೊಗೊಂಬ ಅಂಥೇಳಿ ನಮ್ಮ ಮೇಲೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ಪೊಲೀಸ್ನವರು ಅವಳ ಅತ್ತೆ ಮಾವ ಗಂಡನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಏನೂ ತಪ್ಪು ಮಾಡಿಲ್ಲ ಪಾಪ, ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ದಾಳೆ ಸೊಸೆ. ಏನೂ ಯಾವ ತಪ್ಪು ಮಾಡಿಲ್ಲ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಅವ್ನು ಸಿಕ್ಕಾಕೊಂಡಿಗೆ ಪೊಲೀಸ್ ಸ್ಟೇಷನ್ನಿಂದ ಅವನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಅವ್ನಿಗೇನು ಗೊತ್ತಿಲ್ಲ, ಅಲ್ಲಿ ಮೇಲಧಿಕಾರಿಗಳು ಮಾಡಿರೋ ತಪ್ಪಿಗೆ ಇವನು ಹೋಗಿ ಸಿಕ್ಕಾಕೊಂಡಿದ್ದಾನೆ. ಈಗ ಮೂರನೇದು, ಅಣ್ಣ ತಮ್ಮಂದಿರು ಹೊಡೆದಾಡ್ತಿದ್ರು, ಕೂಗಾಡ್ತಿದ್ರು, ಕಚ್ಚಾಡ್ತಿದ್ರು, ಅದು ಬಿಡ್ಸೋಕ್ಕಂತ ಪಕ್ಕದ ಮನೆ ಹೋಗಿದ್ದಕ್ಕೆ ಆ 65 ವರ್ಷದ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಂತೇಳಿ. ಆ ಕೊಲೆ ಕೇಸ್ ಆಗಿರೋದ್ರಿಂದ ಅವನು ಒಳಗೆ ಹಾಕಿದ್ದಾರೆ. ಈಗ ಈ 3 ಕೇಸ್ಗಳಲ್ಲಿ
ಒಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ ತಪ್ಪೇ ಮಾಡಿಲ್ಲ ಅಂದರೂ ಜೈಲಿಗೆ ಹೋಗಿ ಯೋಗ ಇದೆ ಅಂತ ಆಯಿತು. ತಪ್ಪು ಮಾಡಿಲ್ಲ, ಜೈಲಿಗೆ ಹೋಗಿದ್ದಾರೆ. ಇನ್ನೊಬ್ರು ಯಾರೋ ಒಂದು 15 ಲಕ್ಷಕ್ಕೆ ಶ್ಯೂರಿಟಿ ಹಾಕ್ಬಿಟ್ಟಿದ್ದಾರೆ. ಅವನು ಶ್ಯೂರಿಟಿ ಹಾಕಿರೋದಷ್ಟೇ ಪಾಪ, ಏನೋ ಫ್ರೆಂಡ್ ಅಂತೇಳಿ. ಅವನೀಗ ದುಡ್ಡು ತೊಗೊಂಡವನು ಓಡೋಗಿದ್ದಾನೆ, ರಾತ್ರಿ ಹೊತ್ತು ಬೆಂಗಳೂರು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ಈಗ ಇವ್ನು ಸಿಗಾಕೊಂಡೇ ಕೊಟ್ಟ ಕಾಯಿಲೆ ಜೈಲಿಗೆ ಹೋಗಿದ್ದಾನಂತೆ. ಅಲ್ಲಿ ಇನ್ನೇನೋ ನಡೆದಿದೆಯೋ ಗೊತ್ತಿಲ್ಲ, ಜೈಲಿಗೆ ಹೋಗಿದ್ದಾನೆ. ಇನ್ನೊಂದು, ನಮ್ಮ ಬೆಂಗಳೂರಿನಲ್ಲೊಬ್ಬರು ಮಾತಾಡ್ತಾಯಿದ್ರು ಮೊನ್ನೆ ಅಪಾಯಿಂಟ್ಮೆಂಟ್ ಬಂದಾಗ. ಒಬ್ಬ ಲಾಯರು ಜೈಲಿಗೆ ಹೋಗಿದ್ದಾರಂತೆ ನೋಡಿ. ಲಾಯರು ಜೈಲಿಗೆ ಹೋಗಿದ್ದಾರಂತೆ. ಏನಕ್ಕೆ ಹೋಗಿದ್ದಾರೆ ಕೇಳಲಿಕ್ಕೆ ನಾನು ಆಗಲಿಲ್ಲ. ಒಟ್ಟಲ್ಲಿ ನಮ್ಮ ಯಜಮಾನಿಗೆ ಬೇಲ್ ಸಿಗಬೇಕು, ಏನೋ ಒಂದು ದಯವಿಟ್ಟು ಏನಾರು ಹೇಳಿ, ಪರಿಹಾರ ಹೇಳಿ ಅಂತ ನನ್ನ ಹತ್ರ ಬಂದಿದ್ದರು. ಒಬ್ಬ ಅಡ್ವೊಕೇಟು ಜೈಲಲ್ಲಿದ್ದಾರೆ. ಇದೆಲ್ಲ ನೋಡಿದಾಗ ನಮ್ಮ ಯಜಮಾನ್ರು ಏನೂ ತಪ್ಪಿಲ್ಲ, ಜೈಲಿಗೆ ಹೋಗಿದ್ದಾರೆ, ಯಾರೋ 3 ಬೇಕು ಅಂತ ಅವ್ರನ್ನ ಇದು ಮಾಡಿಬಿಟ್ಟಿದ್ದಾರೆ. ಈಗ ನಮಗೆ ಗಂಡನ ಬಿಡುಗಡೆ ಆಗಬೇಕು, ಏನು ಜಾಮೀನಾರು ಸಿಗಬೇಕು, ಬೇಲ್ ಸಿಗಬೇಕು. ಇಲ್ಲಿ ಇಷ್ಟು ಜನಕ್ಕೂ ಬೇಲ್ ಬೇಕೀಗ, ಮತ್ತು ಬಿಡುಗಡೆ ಆಗಬೇಕು ಜೈಲಿಂದ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಜೈಲಿಗೆ ಹೋಗಿದ್ದಾರೆ. ಈ ಥರದ್ದು ಇತ್ತೀಚೆಗೆ ಭಾಳ ನಡೀತಾ ಇದೆ. ಕಾರಾಗೃಹ ಯೋಗ. ಕಾರಾಗೃಹ ಅಂದ್ರೇನು? ಶನಿವಾಸ ಸ್ಥಳಕ್ಕೆ ಜನ ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತಾರೆ. ಇದು 7.5 ವರ್ಷ ನಡೆಯುವಾಗ, 7.5 ಶನಿ ನಡೆಯುವಾಗ ಕೆಲವರಿಗೆ ಈ ರೀತಿ ದೋಷಗಳು ಬರ್ತದೆ. ಈಗ ಜೈಲಿಗೆ ಹೋಗಿದ್ದಾರೆ, ಬೇಲ್ ಬೇಕು, ಆ ಬಂಧನದಿಂದ ಬಿಡುಗಡೆ ಆಗಬೇಕು, ಜೈಲಲ್ಲಿರೋದಿಂದ ಹೊರಗಡೆ ಬರಬೇಕು. ಅವರು ನಾವು ತಪ್ಪು ಮಾಡಿಲ್ಲ, ನಮ್ಮದೇನೂ ತಪ್ಪಿಲ್ಲ, ನಮ್ಮ ನಿರ್ದೋಷಿಗಳು, ಹೀಗಾಗಿ ನಮಗೆ ಬಿಡುಗಡೆ ಮಾಡಬೇಕು ಅನ್ನೋ ಲೆವೆಲಿಗೆ ಬರಬೇಕು. ಆಗಿದ್ದರೆ ಈ ಥರ ಏನೂ ತಪ್ಪು ಮಾಡದೆ ಜೈಲಲ್ಲಿರೋರು, ಏನೂ ತಪ್ಪು ಮಾಡದೆ ಇದ್ದರೂ ಜೈಲಲ್ಲಿದ್ದವ್ರಿಗೆ ಬೇಲ್ ಕೊಡದೆ ಹಿಂಸೆ ನಡೀತಾ ಇರ್ತದೆ. ಬೇಲೇ ಸಿಗ್ತಿಲ್ಲ, ಅವ್ರಿಗೆ ಬೇಲ್ ಸಿಗಬೇಕು, ಜೈಲಿಂದ ಹೊರಗಡೆ ಬರಬೇಕು, ಸಂಪೂರ್ಣ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಂದರೆ ಏನು ಮಂತ್ರ ತಂತ್ರ ಮುದ್ರಾ ಮಾಡಬೇಕು? ಈ ಜೈಲಿಗೆ ಹೋಗೋ ಯೋಗ ಏನಕ್ಕಿರುತ್ತೆ ಅಂತ ಪ್ರಶ್ನೆ ಬಂತು. ಕೆಲವ್ರು ಏನೂ ತಪ್ಪು ಮಾಡಿ ಜೈಲಿಗೆ ಹೋಗ್ಬಿಡ್ತಾರೆ ಪಾಪ. ಅಮಾಯಕರು ಜೈಲಲ್ಲಿದ್ದಾರೆ, ರೌಡಿಗಳು, ಮೋಸ ಮಾಡೋರು, ಲಂಚ ತಗೊಳ್ಳೋರು, ಕೊಲೆ ಮಾರೋರು, ಇವರೆಲ್ಲ ಆರಾಮ ಹೊರಗಡೆ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಇನ್ಯಾರೋ ಪರವಾಗಿ ಜೈಲಿಗೆ ಹೋಗಿರೋರು ಕೆಲವರು ಇದ್ದಾರೆ, ನಾನೇ ನೋಡಿದ್ದೀನಿ. ಒಬ್ಬ ಕಾರ್ ಓಡಿಸ್ಕೊಂಡು ಹೋಗ್ತಿದ್ದ ಈ ಹಾಸನ ಕಡೆಗೆ ಹೋಗ್ಬೇಕಾರೆ. ಅವನೇನು ಮಾಡಿದ್ದಾನೆ, ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ. ಆಕ್ಸಿಡೆಂಟ್ ಆಗೋಯ್ತು, ಸ್ಪಾಟ್ ಡೆತ್ ಆಗೋಯ್ತು. ಒಂದು ಆಕ್ಸಿಡೆಂಟಲ್ಲಿ ಒಬ್ಬ ಸತ್ತೋದ. ಕಾರ್ ಓನರು ಓಡಿಸ್ತಾ ಇದ್ದಿದ್ದು, ಕಾರ್ ಓನರು ಆಕ್ಸಿಡೆಂಟ್ ಮಾಡಿದ್ದು. ಎದುರುಗಡೆ ಬರ್ತಿರೋದೊಂದು 2 ವೀಲರಲ್ಲೋ ಏನೋ ಬರ್ತಿರೋ ಹುಡುಗ ಸತ್ತೋದ ಆಕ್ಸಿಡೆಂಟಲ್ಲಿ. ಈ ಕಾರ್ ಓನರು ಯಾರು, ಸ್ವಂತ ತಾನೇ ಕಾರ್ ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ. ಕಾರ್ ಓನರು ಏನು ಮಾಡಿದ್ದಾನೆ, ಅವ್ರ ಮನೆ ಕ್ಲೀನರು ಯಾರೋ ಒಬ್ಬ ಕೆಲಸಗಾರನ ಇವನೇ ಕೊಲೆ ಮಾಡಿ ಓಡಿಸಿ ಕಾರ್ ಓಡಿಸುವಾಗ ಇವನೇ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟ ಅಂಥೇಳಿ ಓನರು ತನ್ನ ಪರವಾಗಿ ಅವ್ರ ಮನೆ ಕೆಲಸದಲ್ಲಿ ಕೆಲಸ ಮಾಡ್ಕೊಂಡಿದ್ದವನ್ನ ಜೈಲಿಗೆ ಕಳಿಸಿದ್ದಾನೆ ನೋಡಿ. ಈ ಥರದ್ದು ಒಂದು ವಿಚಿತ್ರ ಇದೆ. ಇನ್ನೊಮ್ಮೆ ಹೇಳ್ತೀನಿ, ನಾನು ಕಾರ್ ಓಡಿಸ್ಕೊಂಡು ಹೋಗ್ತಿದ್ದೆ, ನನ್ನ ಕಾರು, ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಹಾಸನದತ್ತೆ ಯಾವುದೋ ಒಂದು 2 ವೀಲರ್ ಹುಡುಗ ಬರ್ತಿದ್ದ. ಸಡನ್ನಾಗಿ ಬಂದ ಆ ರಸ್ತೆ ಇವ್ನ ರಸ್ತೆಗೆ ಬಂದ, ಇವ್ನು ಸಡನ್ನಾಗಿ ಮೂವ್ ಆದ, ಆಕ್ಸಿಡೆಂಟಾಗಿ ಒಂದು ಸ್ಪಾಟ್ ಡೆತ್ ಆದ. ಆಮೇಲೆ ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದಮೇಲೆ ಓನರ್ ಏನು ಮಾಡಿದ್ದಾನೆ, ತಾನು ಸಾಯಿಸಿದ್ದು, ಆದರೆ ಅವ್ರ ಮನೆ ಕೆಲಸದವನ್ನ, ಕಾರ್ ಒರೆಸೋನ ಅಥವಾ ಕಾರ್ ಕ್ಲೀನರೋ ಡ್ರೈವರ್ ಯಾರೋ ಒಬ್ಬರನ್ನ ಅವನೇ ಇವನ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗೆ ಕಳಿಸ್ಬಿಟ್ಟ ಪಾಪ. ಅವನು ಕಾರ್ ಓಡ್ಸೋಕ್ಕೂ ಬರೋಲ್ಲ, ಅವ್ನು ಕಾರ್ ಹತ್ತೂ ಇಲ್ಲ. ನೋಡಿದ್ರೆ ಈಗ ಅವನು ಜೈಲಲ್ಲಿದ್ದಾನೆ. ಸಾಯಿಸ್ತವನು ಓನರು ಆರಾಮಾಗಿ ಹೊರಗಡೆ ಇದ್ದಾನೆ. ಅದೇನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದೇನೇನು ವ್ಯವಹಾರ ಮಾಡ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾರ್ ಓಡಿಸ್ತವನೇ ಯಾರೋ, ಜೈಲಿರೋದು ಯಾರೋ. ಈ ಥರ ಈಗ ಅವ್ನಿಗೆ ಬೇಲ್ ಸಿಗ್ತಿಲ್ಲ, ಬಿಡುಗಡೆನೂ ಆಗ್ತಿಲ್ಲ, ಪನಿಷ್ಮೆಂಟು ಡಿಕ್ಲೇರ್ ಆಗಿದೆಯಂತೆ. ಈಗ ಆ ಪಾಪ ಅವನ ಹೆಂಡತಿ ಮಕ್ಕಳು ಏನು ಮಾಡ್ತಿದ್ದಾರೋ, ಅಥವಾ ಈ ಓನರ್ ಕಾರ್ ಇಟ್ಕೊಂಡಿದ್ದು ಓನರ್ ಆಕ್ಸಿಡೆಂಟ್ ಮಾಡಿದವನು ಅವ್ನ ಹೆಂಡತಿ ಮಕ್ಕಳಿಗೆ ಊಟ ತಿಂಡಿ ಕೊಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಗಂಡ ನೋಡಿದ್ರೆ ಜೈಲಲ್ಲಿದ್ದಾನೆ, ಕಾರಲ್ಲಿ ಓಡಿಸಿ ಆಕ್ಸಿಡೆಂಟ್ ಮಾಡಿದವನು ಆರಾಮ ಹೊರಗಡೆ ಇದ್ದಾನೆ. ಈ ಥರದ್ದು ಕೆಲವು ಕಡೆ ನಡೆದಿದೆ. ಇಲ್ಲಿ ಒಂದು ಕಾರಣ ಏನಪ್ಪ ಅಂತಂದರೆ, ಯಾರ ಜಾತಕದಲ್ಲಿ ಶನಿ ವಕ್ರನಾದಾಗ, ನೀಚನಾದಾಗ, ಶನಿ ಜೊತೆಗೆ ಪಾಪಗ್ರಹಗಳೇನಾರು ಬಂತು ಅಂದರೆ, ಅಥವಾ ಶನಿ ಜೊತೆಗೆ ಶತ್ರುಗ್ರಹಗಳೇನಾರು ಇತ್ತು ಅಂತಂದರೆ ಕೆಲವರಿಗೆ ಈ ರೀತಿ ಜೈಲಿಗೆ ಹೋಗೋ ಯೋಗ ಬರ್ತದೆ.
ಕಾರಾಗೃಹವಾಸ ಬಂದಿಖಾನೆ ವಾಸಗಳು ನಡೀತದೆ. ಎರಡನೇದು, ಯಾಕೆ 7.5 ಶನಿ ನಡೆಯುವಾಗ ಅಥವಾ ಪಂಚಮ ಶನಿ ನಡೆಯುವಾಗ ಕೆಲವು ಟೈಮು ಪೂರ್ವ ಜನ್ಮದಲ್ಲಿ ಮಾಡಿದಂಥ ತಪ್ಪುಗಳು ಆ 7.5 ಶನಿಯಲ್ಲಿ ನಡೆದೋಗುತ್ತಂತೆ. ಹೆಂಗೆ ಅಂತಂದರೆ, ನಾವು ಬೇರೆಯವ್ರಿಗೆ ಮೇಲೆ ಏನೂ ತಪ್ಪಿಲ್ಲದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇದ್ರೂ ಕೂಡ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಸ್ಥಾನಮಾನ ಹಾನಿ ಮಾಡಿದ್ರು ಹೋದ ಜನ್ಮದಲ್ಲಿ, ಅಥವಾ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ರೆ, ಅವ್ರಿಗೆ ಸಭೆಗಳಲ್ಲಿ ತುಂಬ ಜನಗಳಲ್ಲಿ ಬೀದಿಲಿ ಮನೆ ಮುಂದೆ ಹೊರಗಡೆ ಎಲ್ಲ ಅವಮಾನ ಮಾಡಿ ಬೆದರಿಕೆ ಹೊಡೆದು ಬಡ್ದು ಮಾಡಿದರೆ ಅಂಥವ್ರಿಗೆ ಶನಿ ಒಂದು ಸಲ ಜೈಲಿಗೆ ಕಳಿಸ್ತಾರಂತೆ. ತಪ್ಪು ಮಾಡಿಲ್ಲ, ಜೈಲಿಗೆ ಹೋಗ್ತಾರಂತೆ. ಪೂರ್ವ ಜನ್ಮದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಅಲ್ಲಿ ಸಲದ ಆರೋಪ ಹೊರಿಸಿ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ರೆ, ಜೈಲಿಗೆ ಹಾಕ್ಸಿಲ್ಲ, ಅಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರಿಗೆ ಮಾನಸಿಕ ದೈಹಿಕವಾಗಿ ತುಂಬಿದ ಸಭೆ ಅಥವಾ ಮನೆಗಳ ಮುಂದೆ ಹೋಗಿ ಗಲಾಟೆ ಮಾಡಿ ತೊಂದರೆ ಕೊಟ್ಟಿದ್ರೆ ಅವ್ರ ಶಾಪ, ಅವ್ರ ಕಣ್ಣೀರಿಂದ ಈ ಜನ್ಮದಲ್ಲಿ ಜೈಲಿಗೆ ಹೋಗ್ತಾರಂತೆ. ಮೂರನೇದು, ದೇವತಾ ವಿಗ್ರಹಗಳನ್ನು, ದೇವಾಲಯಗಳನ್ನು ಧ್ವಂಸ ಮಾಡಿದರೆ ಈ ಜನ್ಮದಲ್ಲಿ ಅವರು ಜೈಲಿಗೆ ಹೋಗ್ತಾರಂತೆ. ಹೀಗೆ ಕರ್ಮ ಸಿದ್ಧಾಂತದ ಪ್ರಕಾರ ನೋಡಿದಾಗ ಕಂಡವ್ರ ಮೇಲೆ, ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಚಟ, ಅವ್ರ ಮಾನಸಿಕ ದೈಹಿಕವಾಗಿ ಸಭೆ ಸಮಾರಂಭಗಳಲ್ಲಿ ಹಿಂಸೆ ಮಾಡೋದು. ಮೂರನೇದು, ದೇವತಾ ವಿಗ್ರಹಗಳನ್ನು ಕದ್ದಿದ್ರೆ, ದೇವತಾ ವಿಗ್ರಹ ಯಾರು ಕದೀತಾರೋ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಅಂತ ಶಾಸ್ತ್ರ ಹೇಳ್ತದೆ. ಅವನಿಗೆ ಅಲ್ಲೇ ಲೈಫ್ ಲಾಂಗು ಒಳಗೆ ಇರಬೇಕು. ಜಗತ್ತಿನ ಒಳಗೆ ಮತ್ತು ಹೊರಗಿನ ಸಂಪರ್ಕ ಎರಡೂ ಕಟ್ ಮಾಡಿಬಿಡ್ತಾನಂತೆ ಜೈಲಲ್ಲಿ ಕೂತಿದ್ರೆ. ಈ ಶನಿ ವಾಸ ಮಾಡೋ ಸ್ಥಳ ಈ ಬಂದಿಖಾನೆ, ಜೈಲು. ತಿಪ್ಪೆಗುಂಡಿ, ಕಸ ಹಾಕೋ ಜಾಗ, BBMP ತೊಟ್ಟಿ ಅಂತ ಹೇಳ್ತೀವಲ್ಲ, ಅದು ಕಸ ಹಾಕ್ತೀವಲ್ಲ ಆ ಜಾಗ, ಸಾರ್ವಜನಿಕರ ಶೌಚಾಲಯ ಮತ್ತು ಸಾರ್ವಜನಿಕರ ಚೌಟ್ರಿ, ಪಾಳುಬಿದ್ದ ಮನೆ, ಪಾಳುಬಿದ್ದ ದೇವಸ್ಥಾನ, ಬಾರು, ರೆಸ್ಟೋರೆಂಟು, ವೈಶ್ಯವಾಟಿಕೆ ನಡೆಯೋ ಸ್ಥಳ, ಸ್ಮಶಾನ, ಇದಿಷ್ಟು ಜಾಗದಲ್ಲಿ ಶನಿಯ ಒಂದು ವಾಸಸ್ಥಳ ಅಂತ ಹೇಳ್ತಾರೆ. ಇದರಲ್ಲಿ ನಡೆದಂತೆ ಏನಾದ್ರು ಇಂಥ ಜಾಗದಲ್ಲಿ ನಡೆದಂಥ ಜಾಗದಲ್ಲಿ ದೋಷಗಳಾಗಿತ್ತು ಅಂದರೆ ಆ ಜಾಗದಲ್ಲಿ ಅವರು ಹೆಚ್ಚಿಗೆ ವಾಸ ಮಾಡುವಂಥ ಸಂದರ್ಭ ಬರ್ತದೆ. ಅದಕ್ಕೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ವೈಶ್ಯವಾಟಿಕೆ ಸ್ಥಳ, ಬಾರು, ರೆಸ್ಟೋರೆಂಟು ಮತ್ತು ತಿಪ್ಪೆಗುಂಡಿ, ಮಲಮೂತ್ರ ವಿಸರ್ಜನೆ ಮಾಡೋ ಸ್ಥಳ, ಶೌಚಾಲಯ, ಪಾಳುಬಿದ್ದ ಮನೆ, ಪಾಳುಬಿದ್ದ ಮೈದಾನ, ಪಾಳುಬಿದ್ದ ದೇವಸ್ಥಾನ, ಟಾಯ್ಲೆಟ್, ಬಚ್ಚಲು ಮನೆ, ಇದೆಲ್ಲ ಶನಿಕಾರಕತ್ವ ಇರುವಂಥ, ಶನಿಯ ವೈಬ್ರೇಷನ್ ಹೆಚ್ಚಿಗೆ ಇರುವಂಥ ಒಂದು ಸ್ಥಳ. ಈ ಥರ ದೋಷದಲ್ಲಿ ನಾವು ಏನಾದ್ರು ಮಾಡಿದರೆ ಈ ಥರದಲ್ಲಿ ಅವರು ಆ ಕೆಲಸ ಮಾಡ್ತಾರೆ. ಇಲ್ಲ ಜೈಲಲ್ಲಿ ಕೆಲಸ ಮಾಡ್ಬೋದು, ಜೈಲಲ್ಲಿ ಅಡುಗೆ ಮಾಡೋದು, ಜೈಲಲ್ಲಿ ಕಸ ಗುಡಿಸೋದು, ಜೈಲರ್ ಆಗೋದು, ಜೈಲಲ್ಲಿ ಆಡಳಿತವನ್ನು ನೋಡ್ಕೊಳ್ಳೋಂಥದ್ದು, ಮತ್ತು ಜೈಲಿಗೆ ಹೋಗೋದು, ಜೈಲಲ್ಲೇ ವಾಸ ಮಾಡೋದು, ಈ ಥರದ್ದೆಲ್ಲ ಸೋಂಕು. ಶನಿ ಮೂಲ ಸ್ಥಾನ ಈ ಜೈಲು, ಬಂದಿಖಾನೆ, ನಾನು ಹೇಳಿದಂಥ ಎಲ್ಲ ಜಾಗಗಳು. ಈ ಥರ ದೋಷ ಇತ್ತು ಜಾತಕದಲ್ಲಿ ಅಂದರೆ ಅವ್ರ ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಒಂದು ಸಲ ಜೈಲಿಗೆ ಹೋಗಿ ಬರ್ತಾರೆ. ಮೊನ್ನೆ ಯಾರೋ ಒಬ್ರು ಹೇಳ್ತಾರೋ, ಮದುವೆ ಆದ 4 ತಿಂಗಳಿಗೆ ಗಂಡ ಜೈಲಿಗೆ ಹೋಗಿ ಬಂದಂತೆ, 15 ದಿವಸ ಜೈಲಲ್ಲಿದ್ದಂತೆ. ಆಮೇಲೆ ಇನ್ಯಾವುದೋ ಒಂದು ಹುಡುಗಿನ ರೇಗಿಸ್ಬಿಟ್ಟ, ಮತ್ತು ಅವಳ ಬಗ್ಗೆ ಏನೋ ಕೆಟ್ಟ ಮಾತಾಡ್ದ, ಅವಳು ಮುಟ್ತಾ ಅಂತೇಳಿ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವನು 6 ತಿಂಗಳು ಜೈಲಲ್ಲಿದ್ದ, ಆಮೇಲೆ ಬೇಲ್ ಸಿಕ್ತಂತೆ. ಒಟ್ಟಲ್ಲಿ ಒಂದು ದಿನ ಒಂದು ಗಳಿಗೆ ಜೈಲ ಒಳಗಿತ್ತು ಅಂತ, ಜೈಲಲ್ಲಿ ಇದ್ದು ಬಂದ ಅಂದರೆ ಅದು ಶನಿ ದೋಷ ಇದೆ ಅಂತೇಳಿ. ಹಾಗಾಗಿ ಎಷ್ಟೋ ಜನಕ್ಕೆ ಈಗ ಬೇಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಜಾಮೀನು ಸಿಕ್ಕಿಲ್ಲ ನಮ್ಮ ಯಜಮಾನರಿಗೆ, ಕೋರ್ಟ್ ಜೈಲಲ್ಲಿದ್ದಾನೆ, ಜಾಮೀನು ಬೇಕು, ಜಾಮೀನು ಸಿಕ್ಕಿಲ್ಲ ಅಂತಾರೆ. ಬಿಡುಗಡೆ, ನಮ್ಮ ಏನೂ ತಪ್ಪು ಮಾಡಿಲ್ಲ, ಅವರು ಜೈಲಲ್ಲಿದ್ದಾರೆ, ಅವ್ರು ಬಿಡುಗಡೆ ಮಾಡೋದು ಹೇಗೆ ಅನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರಿಗೆ ಏನೂ ತಪ್ಪು ಮಾಡ್ದೇನೆ ಜೈಲಲ್ಲಿದ್ದರೆ ಅವ್ರು ಬಿಡುಗಡೆ ಆಗಬೇಕು ಅನ್ನೋದಾಗಿದ್ದರೆ, ಏನೂ ತಪ್ಪು ಮಾಡಿಲ್ಲ ಅಂಥವ್ರು ಜೈಲಲ್ಲಿಗೆ ಹೋಗಿರ್ತಾರೆ, ಬೇಲ್ ಬೇಗ ಸಿಗಬೇಕು ಅಂದರೆ, ಜಾಮೀನು ಬೇಗ ಸಿಗಬೇಕು ಅಂತಂದರೆ ನಾನು ಹೇಳುವಂಥ ಮುದ್ರಾಮಂತ ತಂತ್ರ ಎಲ್ಲ ಮಾಡಬೇಕು. ಜಾಮೀನಿಗೋಸ್ಕರ ಕೋರ್ಟಲ್ಲಿ ಜಡ್ಜ್ ಮುಂದೆ ಅಪ್ಲೈ ಮಾಡಿರ್ತಾರೆ, ಜಾಮೀನು ಕೊಡಿ, ಅವನೇನು ನಿರಪರಾಧಿ, ತಪ್ಪು ಮಾಡಿಲ್ಲ ಅಂತಾರೆ, ಕೊಡ್ತಿರಲ್ಲ.
ಜಾಮೀನು ಕೊಡ್ತಾ ಇಲ್ಲ. ಏನೂ ತಪ್ಪು ಮಾಡಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಹೋಗಿ ಜೈಲಲ್ಲಿ ಅನುಭವಿಸ್ತಾ ಇದೆ ಶಿಕ್ಷೆ. ಆ ಥರದವ್ರು ಮಾತ್ರ ಈ ಮುದ್ರಾ ಮಂತ್ರ ವರ್ಕ್ ಆಗೋದು. ತಪ್ಪು ಮಾಡಿಬಿಟ್ಟು ನನಗೆ ಜೈಲಿಂದ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅದು ವರ್ಕ್ ಆಗಲ್ಲ. ಅದರಿಂದ ಯಾರು ನಿರ್ದೋಷಿಗಳು, ತಪ್ಪು ಮಾಡಿಲ್ಲ ಆದರೆ ಜೈಲಲ್ಲಿದ್ದಾರೆ, ಮೋಸ ಮಾಡಿಲ್ಲ ಜೈಲಲ್ಲಿದ್ದಾರೆ, ಕೊಲೆ ಮಾಡಿಲ್ಲ ಜೈಲಲ್ಲಿ ವಾಸ ಮಾಡ್ತಿದ್ದಾರೆ, ದರೋಡೆ ಮಾಡಿಲ್ಲ ಅಥವಾ ಇನ್ನೊಬ್ಬರ ಮನೆ ಹಾಳು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಇವ್ರನ್ನ ಸಿಕ್ಕಾಕ್ಸ್ಬಿಟ್ಟು ಜೈಲಲ್ಲಿ ಕೂರಿಸಿರ್ತಾರೆ. ಅವ್ರಿಗೆ ಜಾಮೀನು ಬೇಕು, ಇಲ್ಲ ಬಂಧನದಿಂದ ಬಿಡುಗಡೆ ಆಗಬೇಕು. ಆ ಥರ ಆಗಬೇಕು ಅಂತಂದರೆ ಮೊದಲು ನಾನು ಹೇಳುವಂಥ ಮುದ್ರೆಯನ್ನು ಧಾರಣೆ ಮಾಡಬೇಕು. ಹೆಬ್ಬೆಟ್ ಮೇಲೆ ಕಿರುಬೆರಳು ಮತ್ತು ಉಂಗುರದ ಬೆರಳು ಇಡಬೇಕು. ಹೆಬ್ಬೆಟ್ ಮೇಲೆ ಕಿರುಬೆರಳು ಮಧ್ಯದ ಬೆರಳು ಇಡಬೇಕು. ಎರಡು ಹಸ್ತದ ರೀತಿ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಹೆಬ್ಬೆಟ್ಟು ಶುಕ್ರ ಗ್ರಹ, ಕಿರುಬೆರಳು ಬುಧ, ಉಂಗುರದ ಬೆರಳು ಸೂರ್ಯ. ಇದಿಷ್ಟನ್ನು ಇಟ್ಕೊಂಡು ಇನ್ನು ಉಳಿದದ್ದು ಯಾವುದು, ಗುರು ಮತ್ತು ಶನಿ. ಶನಿ ಮಧ್ಯದ ಬೆರಳು ಶನಿ, ತೋರು ಬೆರಳು ಗುರು. ಇವೆರಡು ಒಂದಕ್ಕೊಂದು ಟಚ್ ಮಾಡಬೇಕು. ಹೀಗೆ ನೋಡಿ, ಈ ರೀತಿ ಟಚ್ ಮಾಡಬೇಕು. ಹೀಗೆ ಇಟ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಮಧ್ಯದ ಹೆಬ್ಬೆಟ್ಟು ಶುಕ್ರ ಗ್ರಹ, ಹೆಬ್ಬೆಟ್ಟು ಶುಕ್ರ, ಅದ್ರ ಮೇಲೆ ಕಿರುಬೆರಳು ಬುಧ ಗ್ರಹ, ಉಂಗುರದ ಬೆರಳು ಸೂರ್ಯ. ಬುಧ ಶೂರ್ಯ ಶುಕ್ರ ಮೂರನ್ನು ಈ ರೀತಿ ಹೆಬ್ಬೆಟ್ಟು ಮೇಲೆ ಸೇರಿಸ್ಕೋಬೇಕು. ಇನ್ನು ಉಳಿದ ಎರಡು ಬೆರಳು, ತೋರು ಬೆರಳು ಗುರು, ಮಧ್ಯದ ಬೆರಳು ಶನಿ, ಮಧ್ಯದ ಬೆರಳು ಶನಿ, ತೋರು ಬೆರಳು ಗುರು. ಗುರು ಶನಿ, ಶನಿ ಕಾರಗೃಹಕ್ಕೆ ಅಧಿಪತಿ. ಮತ್ತು ಗುರು ದೋಷ ಇತ್ತು ಅಂತಂದರೆ, ಶನಿ ದೋಷ ಇತ್ತು ಅಂದರೆ ಜೈಲಲ್ಲಿರ್ತಾರೆ. ಈಗ ಇಟ್ಕೊಂಡು ಈಗಕ್ಕೆ ಓಂ ಐಂ ಮ್ರೀಂ ಶ್ರೀಂ ಬಂದಿ. ಯಾರಿಗೆ ಜಾಮೀನು ಸಿಗಬೇಕೋ, ಯಾರು ಜೈಲಿಂದ ಬಿಡುಗಡೆ ಬೇಕೋ ಅವ್ರ ಹೆಸ್ರನ್ನ ಹೇಳಬೇಕಿಲ್ಲಿ. ಬಂಧ ಮೋಕ್ಷಂ ಕೊರ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಬಂದಿ. ಯಾರಿಗೆ ಜಾಮೀನು ಬೇಕೋ, ಯಾರು ಜೈಲುಗಳಿಂದ ಬಿಡುಗಡೆ ಆಗಬೇಕೋ ಅವ್ರ ಹೆಸರೇ ಬಿಟ್ಟು ಬಂಧ ಮೋಕ್ಷ ಕೊರ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಬಂದಿ. ಹೆಣ್ಣಾಗಲಿ ಗಂಡಾಗಲಿ ಯಾರು ಜೈಲಲ್ಲಿದ್ದಾರೋ, ಯಾರಿಗೆ ಬೇಗ ಬಿಡುಗಡೆ ಆಗಬೇಕು, ಯಾರಿಗೆ ಬೇಲ್ ಸಿಗಬೇಕು ಅವರಿಗೆ ಬಂಧ ಮೋಕ್ಷಂ ಕೊರ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಬಂದಿ ಅವ್ರ ಹೆಸರು ಹೇಳಬೇಕು. ಬಂಧ ಮೋಕ್ಷ ಕೊರ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಬಂಧಿ. ಬಿಡುಗಡೆ ಆಗಬೇಕಾದವ್ರ ಹೆಸರೇ ಬಿಟ್ಟು ಬಂಧ ಮೋಕ್ಷಂ ಕೊರ ಸ್ವಾಹ ಅಂಥೇಳಿ ಜಪ ಮಾಡಬೇಕು. ಅವ್ರು ಬಿಡುಗಡೆ ಆಗೋ ತನಕ, ಬೇಲ್ ಸಿಗೋವರೆಗೂ. ಈ ಮುದ್ರಾ ಮಂತ್ರ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಧರ್ಮ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ದರೆ ವರ್ಕ್ ಆಗಲ್ಲ. ಕೊಲೆ ಮಾಡಿಬಿಟ್ಟು ಬಂದು ಅವ್ನಿಗೆ ಬೇಲ್ ಕೊಡೋದು ಕೇಳಬಾರ್ದು. ತಪ್ಪು ಮಾಡಿದ್ದಾನೆ, ಶನಿ ಪನಿಷ್ ಮಾಡ್ತಾ ಇದ್ದಾನೆ. ಅದರಿಂದ ಓಂ ಐಂ ಹ್ರೀಂ ಶ್ರೀಂ ಬಂದಿ ಯಾರಿಗೆ ಬಿಡುಗಡೆ ಮಾಡಬೇಕು ಅವ್ರ ಹೆಸರು ಹೇಳ್ಕೊಂಡು ಬಂಧ ಮೋಕ್ಷಂ ಕೊರ ಸ್ವಾಹ ಅಂತ ಈ ಜಪ ಮಾಡಬೇಕು. ಮುದ್ರಾ ಆಯಿತು, ಮಂತ್ರ ಆಯಿತು. ತಂತ್ರ ಏನು? ಬನ್ನಿ ಮರಕ್ಕೆ ತುಪ್ಪದ ದೀಪದಲ್ಲಿ ದೀಪ ಹಚ್ಬಿಟ್ಟು ಪ್ರದಕ್ಷಿಣೆ ಮಾಡಬೇಕು. ಯಾರಿಗೆ ಬೇಲ್ ಬೇಕಾಗಿದೆಯೋ, ಯಾರು ಜೈಲಿಂದ ಬಿಡುಗಡೆ ಆಗಬೇಕೋ ಅವ್ರ ವಯಸ್ಸೆಷ್ಟು ನೋಡಿಕೊಡಿ. ಅವರ ವಯಸ್ಸು 40 ವರ್ಷ ಅಂದರೆ 40 ತುಪ್ಪದ ದೀಪಗಳನ್ನು ಬನ್ನಿ ಮರದ ಬುಡಕ್ಕೆ ಹಚ್ಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಆಮೇಲೆ ಮರದಡಿ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ನಮ್ಮ ಯಾರು ಜೈಲಲ್ಲಿದ್ದವ್ರಿಗೆ ಬೇಲ್ ಸಿಗಲಿ, ಇಲ್ಲ ಬೇಗ ಬಿಡುಗಡೆ ಆಗಿಬಿಡಲಿ, ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು, ಅವ್ರಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ದಿವಸ, ಈಗ 50 ವರ್ಷ ಆಗಿದೆ ಜೈಲಲ್ಲಿದ್ದಾನೆ ಅವನು, ದಿನಕ್ಕೊಂದು ದೀಪ ಅಂಥದ್ದು 50 ದಿವಸ 50 ದೀಪ ಹಚ್ಚಬೇಕು. ಇವತ್ತೊಂದು ದೀಪ ಹಚ್ಚೋದು, ಪ್ರದಕ್ಷಿಣೆ ಮಾಡೋದು 108 ಸುತ್ತು, ನಾಳೆ ಇನ್ನೊಂದು ದೀಪ ಹಚ್ಚೋದು, ಪ್ರದಕ್ಷಿಣೆ ಮಾಡೋದು 108 ಸುತ್ತು, 3 ದಿನಕ್ಕೆ ಇನ್ನೊಂದು ದೀಪ ಹಚ್ಚೋದು, 108 ಸುತ್ತು ಪ್ರದಕ್ಷಿಣೆ ಮಾಡೋದು. ಈಗ ದಿನಕ್ಕೊಂದು ದೀಪ ಹಚ್ಚಿಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡ್ತಾಯಿದ್ರೆ ಶನಿ ಕಾರಾಗೃಹದ ವಾಸ ಅಧಿಪತಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಜಡ್ಜು, ಕೋರ್ಟಲ್ಲಿ ಜಡ್ಜ್ಗೆ ಅವನು ನಿರಪರಾಧಿ ಇರೋದನ್ನು ಸಾಬೀತುಪಡಿಸುತ್ತೆ ಆ ಪ್ರದಕ್ಷಿಣೆ ಫಲ, ಪೂಜಾ ಫಲ, ಈ ಮಂತ್ರದ ಫಲದಿಂದ. ಆಗ ಏನೂ ತಪ್ಪು ಮಾಡಿಲ್ಲ ಅಂದರೂ ಜೈಲಿಗೆ ಹೋಗಿದ್ದವ್ರಿಗೆ ರಿಲೀಫ್ ಆಗುತ್ತೆ, ಜಾಮೀನು ಸಿಗುತ್ತೆ, ಜೈಲಲ್ಲಿರೋ ಜೈಲು ವಾಸ ಸ್ಥಳ ಬಿಡುಗಡೆ ಆಗುತ್ತೆ. ಈ ರೀತಿ ಹಿಂದಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ದಂಡನೆ ಆದಾಗ, ಪನಿಷ್ಮೆಂಟ್ ಆದಾಗ ಆಗ ಈ ತಂತ್ರ ಮಂತ್ರಗಳನ್ನು ಮಾಡ್ತಾಯಿದ್ದಂತೆ. ಸೊ ತಂತ್ರ ತುಪ್ಪ ದೀಪ ಹಚ್ಚಬೇಕು ದಿನಕ್ಕೊಂದು,
50 ವರ್ಷ ಅಂದರೆ 50 ದಿವಸ ಒಂದು ದಿನಕ್ಕೆ 108 ಸುತ್ತು, ದಿನಕ್ಕೊಂದು ದೀಪ ಹಚ್ಕೊಬರ್ಬೇಕು. 50 ದೀಪ ಹಚ್ಬೇಕು, 50 ದಿನದಲ್ಲಿ ಮುಗಿಬೇಕು. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಎಲ್ಲ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರೇ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸು ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರ್ಬೇಕಾದ್ರೆ ನಿಮ್ಮ ಜಾತಕ ತೊಗೊಂಡು ಬನ್ನಿ, ಇಲ್ಲಾಂದ್ರೂ ಪರವಾಗಿಲ್ಲ. ಆಮೇಲೆ ಕ್ಯಾನ್ಸರು, ಪಿಟ್ಸು, ಅಸ್ತಮಾ, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು, ಲಕ್ವಾ, ಈ ಥರದ್ದೇನಾದ್ರು ದೋಷದಲ್ಲಿ ನರಳುತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ಇರುತ್ತೆ, ತೊಗೊಂಡು ಬನ್ನಿ. ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.